ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ರೈತರ ಪ್ರತಿಭಟನೆ, ಅದು ಕಬ್ಬು ಬೆಳೆಗಾರ ರೈತರ ಪ್ರತಿಭಟನೆ ಒಂದು ಹಂತಕ್ಕೆ ಅಂತ್ಯ ಆಯಿತು. ಕೊನೆಗೂ ಕಾರ್ಖಾನೆ ಮಾಲೀಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು 3300 ಇಳುವರಿ ನೋಡಲಾರ್ದು ಕೊಡೋದಕ್ಕೆ ಒಪ್ಪಿದ್ದಾರೆ ಅಂಥೇಳಿ ನಮ್ಮ ಹಸಿರು ಸೇನೆ ಮತ್ತು ರೈತ ಸಂಘದ ಜಿಲ್ಲಾಧ್ಯಕ್ಷ, ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರಾದಂಥ ಅಧ್ಯಕ್ಷ ಬಸವಂತ ಕಾಂಬಳೆ ಅವರು ಹೇಳಿದ್ದಾರೆ. ಅಂದ್ರೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತು 3300. ಅದೇ ಕಾಲಕ್ಕೆ ಸೋಮಯ್ಯ ಶುಗರ್ ಫ್ಯಾಕ್ಟ್ರಿ ಅವರು ಸಹಿತ ಆ್ಯಕ್ಚುಲಿ ಎಷ್ಟು ಹಾನಿ ಎಷ್ಟಾಯಿತು ಕಬ್ಬು ಬೆಳೆಗಾರರಿಗೆ ಅದು ಲೆಕ್ಕ ಹಾಕ್ಕೊಂಡು 42 ವಾಹನಗಳಿಗೆ ಬೆಂಕಿ ತಗುಲಿದ್ದು 25.62 ಲಕ್ಷ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದೇ ಕಾಲಕ್ಕೆ ಕೃಷಿ ಇಲಾಖೆ 96 ಟ್ರೇಲರ್ಗಳಲ್ಲಿದ್ದ 1003 ಟನ್ ಕಬ್ಬು ಸುಟ್ಟಿದೆ. ಇದರಿಂದ 34.8 ಲಕ್ಷ ಹಾನಿಯಾಗಿದೆ. ಅಂದಾಜ ಇವೆರಡು 34, 25 ಹೆಚ್ಚು ಕಡಿಮೆ 70 ಲಕ್ಷ 80 ಲಕ್ಷ ಸಮೀಪ ಹಾನಿಯಾಗಿದೆ. ಅದನ್ನು ತುಂಬಿಸ್ಕೊಡುವ ಮಾತನ್ನು ಸಮೀರ್ವಾಡಿ ಗೋದಾವರಿ ಸಕ್ಕರೆ ಕಾರ್ಖಾನೆಯವರು ಇವತ್ತು ಒಪ್ಪಿಕೊಂಡಿದ್ದು ನಿಜವಾಗಿಯೂ ಆ ಕಾರ್ಖಾನೆಗೆ ನಾವು ಏನಪ್ಪ ಅಂತಂದ್ರೆ ಒಳ್ಳೆಯ ಕೆಲಸ ಮಾಡಿದಾರಪ್ಪ ಅಂತ ಹೇಳಬೇಕಾಗ್ತದೆ. ಒಳ್ಳೆಯದನ್ನು ಹೇಳೋದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಆ ದಿಶೆಯಲ್ಲೇ ನಮ್ಮ ಸಮೀರ್ವಾಡಿಯ ಮಾಲೀಕರಿಗೆ ನಮ್ಮ ವಾಹಿನಿ ಮೂಲಕ ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂದ್ರೆ ರೈತರು ವರ್ಷ ಬೆಳೆದು ನಿಲ್ಲಿಸಿದಂತಹ ಬೆಳೆಯನ್ನು ತಂದು ಕಬ್ಬನ್ನು ತಂದು ಫ್ಯಾಕ್ಟ್ರಿ ಆವರಣದಲ್ಲಿ ನಿಲ್ಲಿಸಿದಾಗ ಯಾರೋ ಕಿಡಿಗೇಡಿಗಳು, ಅವರು ಯಾರೋ ಗೊತ್ತಿಲ್ಲ, ರೈತರಂತೆ ಮಾತ್ರ ಅಲ್ಲ ಅವರು ಬೆಂಕಿ ಹಚ್ಚಿ ಲಾಸ್ ಮಾಡಿದರು. ಇದು ಕಪ್ಪು ಚಿಕ್ಕ ಈ ಮೂಮೆಂಟಿಗೆ, ಯಾಕಂದ್ರೆ ಭಾಳ ಚೆನ್ನಾಗಿ ನಡೆದ ಮೂಮೆಂಟ್ ಇದು. ತಮ್ಮ ಹಕ್ಕುಗಳನ್ನು ಕೇಳ್ತಾಯಿದ್ರು ಕಬ್ಬು ಬೆಳೆಗಾರರು ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇದು ಒಂದು ಬೆಳೆಗೆ ಒಂದಿಷ್ಟು ಅನುಕೂಲತೆಗಳಿದ್ದಾವೆ. ಇದೇನು ಹಂಗಂತೇಳಿ ಕೊಟ್ಟಾದೇಶ ಆಗ್ತಾನೆ ರೈತ